ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಮೇ 30ನೇ ತಾರೀಕಿನಂದು ಒಂದು SSC GD ಪರೀಕ್ಷೆ ಮುಗಿದಿತ್ತು. ಈಗ ಪ್ರೆಸೆಂಟಾಗಿ ಈ ಕೀ ಆನ್ಸರ್ಸ್ಗಳನ್ನು ಬಿಟ್ಟಿದ್ದಾರೆ, ಅಂದರೆ ಆನ್ಸರ್ ಕೀಗಳನ್ನು ಬಿಟ್ಟಿದ್ದಾರೆ. SSC GD 2026 ಕೀ ಆನ್ಸರ್ಸ್ಗಳನ್ನು ನೋಡ್ಕೊಳ್ಳೋದಕ್ಕೆ ಬಿಟ್ಟಿದ್ದಾರೆ. ಓಕೆನಾ. ಈಗ ಮೇಯ್ನಾಗಿ ವಿದ್ಯಾರ್ಥಿಗಳು ಏನು ಕೇಳ್ತಿದ್ದಾರೆ ಅಂತ ಅಂದರೆ, ರಿಸಲ್ಟ್ ಯಾವಾಗ ಬರುತ್ತೆ, 2026 ಒಂದು SSC ರಿಸಲ್ಟ್ ಏನಿದೆ ಅದು ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ. ಮತ್ತು ಇಲ್ಲಿ ಕಟ್ ಆಫ್ ಸ್ಕೋರ್ ಎಷ್ಟಾಗುತ್ತೆ ಇದನ್ನು ಕೂಡ ತುಂಬ ಜನ ಕೇಳ್ತಿದ್ದಾರೆ. ಮತ್ತು ಇಲ್ಲಿ ಸೇಫ್ ಸ್ಕೋರ್ ಮಾಡಿದರೆ ನಮಗೆ ಫೈನಲ್ ಲಿಸ್ಟಲ್ಲಿ ಯಾವ ರೀತಿ ಹೆಸರು ಬರುತ್ತೆ ಇದನ್ನು ಕೂಡ ಕೇಳ್ತಿದ್ದಾರೆ. ಮತ್ತು ಫಿಸಿಕಲ್ ಡೇಟ್ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಕೂಡ ನಮಗೆ ಯಾವಾಗ ಆಗುತ್ತೆ ಅಂತ ಕೇಳ್ತಿದ್ದಾರೆ. ನೋಡಿ, SSC GD ಎಂಬತಕ್ಕಂಥದ್ದು ತುಂಬ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಕರ್ನಾಟಕದಿಂದ ಗೊತ್ತಿರೋದಿಲ್ಲ. ಅದಕ್ಕಾಗಿ ಏನು ಬರೀ ಆಲ್ಮೋಸ್ಟ್ ನಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ ವಿದ್ಯಾರ್ಥಿಗಳು ಏನು ಪ್ರಿಪರೇಷನ್ ಆಗ್ತಾ ಇದ್ದೀರಾ, SSC GD ಪರೀಕ್ಷೆಯೂ ಕೂಡ ಇರ್ತದೆ ಎಂಬುದನ್ನು ಮರಿಬೇಡಿ. ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿದ್ದು ಇದರಲ್ಲಿ ಟೋಟಲ್ ಆಗಿ CRPF ಸೇರಿದಂತೆ ಟೋಟಲ್ ಆಗಿ 7 ರಿಂದ 8 ಹುದ್ದೆಗಳು ಡಿಫ್ರೆಂಟ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಆಗಿರ್ಬೋದು, CRPF ಆಗಿರ್ಬೋದು, CISF ಆಗಿರ್ಬೋದು, ಸಶಸ್ತ್ರ ಸೀಮಾ ಬಲ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಇದೆಲ್ಲವೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳು ಆಗಿರ್ತವೆ. ಓಕೆನಾ. ಇದು ಕೂಡ ನಿಮಗೆ ಗೊತ್ತಿರಬೇಕು. ಈಗ ಮೊದಲನೇದಾಗಿ ಈ ಒಂದು ರಿಸಲ್ಟ್ ಯಾವಾಗ ಅಂತ ನಿಮಗೆ ಕೇಳ್ಬೋದು. ವಿದ್ಯಾರ್ಥಿಗಳೇ, ಈಗ ಕೀ ಆನ್ಸರ್ಸ್ಗಳನ್ನು ಬಿಟ್ಟಿದ್ದಾರೆ. ಕೀ ಆನ್ಸರ್ಸ್ಗಳನ್ನು ಏನು ಮಾಡಿದಾರಪ್ಪ ಅಂತಂದರೆ ಬಿಟ್ಟಿದ್ದಾರೆ. ಈ ಒಂದು ಕೀ ಆನ್ಸರ್ಸ್ ಬಿಟ್ಟ ನಂತರ ಏನಪ್ಪ ಮಾಡ್ತಾರೆ ಅಂತ ಅಂದರೆ, ಅವರು ಅಬ್ಜೆಕ್ಷನ್ಸ್ ಫಾರ್ಮೆಟ್ ಅಂತ ಇಲ್ಲಿ ಓಪನ್ ಮಾಡ್ತಾರೆ. ಅಬ್ಜೆಕ್ಷನ್ ಅಂತಂದರೆ ಏನು, ಕೀ ಆನ್ಸರ್ಸ್ಗಳು ಏನಾದರೂ ತಪ್ಪಿತ್ತು ಅಂತ ಅಂದರೆ ನೀವು ನಮಗೆ ಏನು ಮಾಡ್ಬೋದು, ನೀವು ಅಬ್ಜೆಕ್ಷನನ್ನು ಮಾಡ್ಬೋದು, ಅಥವಾ ಸರಿ ಆನ್ಸರ್ಸ್ ಮುಖಾಂತರ ನೀವು ಅಬ್ಜೆಕ್ಷನನ್ನು ಮಾಡ್ಬೋದು ಅಂತ. ಇದಾದ ಬಳಿಕ ಫೈನಲ್ ಕೀ ಆನ್ಸರ್ಸ್ ಬರುತ್ತೆ. ಅದಾದ ಬಳಿಕ 1:20 ನಿಮಗೆ 20 ಕರಿಬೋದು. ಇಲ್ಲಿ ಫಿಸಿಕಲ್ಗೆ ಯಾವಾಗ ಕರಿಬೋದು ಅಂತ ತುಂಬ ಜನ ಕೇಳ್ತಿದ್ದೀರಾ. ವಿದ್ಯಾರ್ಥಿಗಳೇ, ಈ ಒಂದು SSC GD ಪರೀಕ್ಷೆ ಏನಿದೆ ಕಂಪ್ಲೀಟ್ ಇಯರ್ ನಡೆಯುತ್ತೆ. ಓಕೆನಾ. ಈಗ ಪರೀಕ್ಷೆ ಆದ ನಂತರ ಫಿಸಿಕಲ್ ಆಗುತ್ತೆ, ನೆಕ್ಸ್ಟ್ ಮೆಡಿಕಲ್ ಆಗುತ್ತೆ, ನೆಕ್ಸ್ಟ್ ಇಲ್ಲಿ DV ಆಗುತ್ತೆ, ನೆಕ್ಸ್ಟ್ ಅದಾದ ಬಳಿಕ ಜಾಯ್ನಿಂಗನ್ನು ಕೊಡ್ತಾರೆ. ಅದಾದ ಬಳಿಕ ನೆಕ್ಸ್ಟು ಮುಂದಿನ ವರ್ಷದ ಒಂದು SSC GD ಪರೀಕ್ಷೆ ಆಗುತ್ತೆ. ಈ ರೀತಿಯಾಗಿ ನಡೆಯುತ್ತೆ. ಬಟ್ ಈಗ ಮೇ 30ನೇ ತಾರೀಕಿನಂದು ಏನು ಎಕ್ಸಾಮ್ ನಡೆದಿದೆ, ಮೇ 30ರ ನಂತರ ನೆಕ್ಸ್ಟು ಈಗ ಅರೌಂಡ್ ಕೀ ಆನ್ಸರ್ಸ್ಗಳನ್ನ ಈಗ ಬಿಟ್ಟಿದ್ದಾರೆ. ಇವತ್ತು ಒಂದು 20ನೇ ತಾರೀಕು ಅಂದ್ಕೊಳ್ಳಿ, ಕೀ ಆನ್ಸರ್ಸ್ಗಳನ್ನ ಬಿಟ್ಟಿದ್ದಾರೆ. ಇದಾದ ಬಳಿಕ ನೆಕ್ಸ್ಟು ಇಲ್ಲಿ ನಿಮಗೆ ಆಗಸ್ಟ್ ಎಂಡ್ ಈಗ ಡೈರೆಕ್ಟಾಗಿ ನಾನು ನಿಮಗೆ ಆಗಸ್ಟ್ ಎಂಡಲ್ಲಿ ಆಗಿರ್ಬೋದು, ಇಲ್ಲ ಅಂತಂದರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರಲ್ಲಿ ಫಸ್ಟ್ ವೀಕಲ್ಲಿ ಏನು ಮಾಡ್ತಾರೆ ಅಂತ ರಿಸಲ್ಟ್ ಬಿಡ್ತಾರೆ. 100% ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ನಿಮಗೆ ಫಿಸಿಕಲ್ ಇರುತ್ತೆ. ಓಕೆನಾ. ಅಕ್ಟೋಬರ್ನಲ್ಲಿ ಏನಿರುತ್ತಪ್ಪ ಅಂತಂದರೆ ಫಿಸಿಕಲ್ ಇರುತ್ತೆ. ಫಿಸಿಕಲ್ಗೆ ಈಗಲಿಂದನೇ ಈಗ ನೀವೇನಪ್ಪ ಮಾಡಿ ಅಂತ ಅಂದರೆ ನೀವು ಪ್ರಾಕ್ಟೀಸನ್ನು ಮಾಡಿ. ಯಾಕೆ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, SSC GD ಫಿಸಿಕಲ್ ಪಾಸ್ ಮಾಡೋದು ಅಷ್ಟು ಈಸಿ ಇಲ್ಲ. 5 ಕಿಲೋಮೀಟರ್ ರನ್ನಿಂಗ್ ಮಾಡಬೇಕು, ಅದು ಕೂಡ ಮೆನ್ಸ್ಗೆ. ಓಕೆನಾ. ಅದಕ್ಕಾಗಿ ಈಗಲಿಂದನೇ ಕರೆಕ್ಟಾಗಿ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಹೋಗಿ, ನಿಮಗೆ ಈಸಿ ಆಗುತ್ತೆ. ಏನಾದರೂ ನೀವು ಸ್ಕೋರನ್ನು ಅರೌಂಡ್ 90+ ಸ್ಕೋರ್ ಮಾಡಿದರೆ 100% ಹೇಳ್ತೇನೆ ನೀವು ಫಿಸಿಕಲಲ್ಲಿ ಫಿಸಿಕಲ್ ಲಿಸ್ಟ್ಗೆ ಸೆಲೆಕ್ಷನ್ ಆಗಿರ್ತೀರ. ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನಿಮ್ಮ ಒಂದು ಅಂಕಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಬೇಕು. ಮತ್ತು ನಿಮ್ಮ ಕೆಟಗರಿಯನ್ನು ತಿಳಿಸಬೇಕು. ಈ ರೀತಿಯಾಗಿ ಮಾಡಿದ್ರಿ ಅಂತಂದರೆ ನಿಮಗೆ ಕಟ್ ಆಫ್ ಸ್ಕೋರ್ ಬಗ್ಗೆ ನಾವೇನಪ್ಪ ಮಾಡ್ತೇವೆ ಅಂತಂದರೆ ಇನ್ನೊಂದು ವಿಡಿಯೋನ ನಿಮಗಾಗಿ ಅಂತ ತೆಗೆದುಕೊಂಡು ಬರ್ತೇವೆ. ಅದಕ್ಕಾಗಿ ಎಲ್ಲರೂ ಕೂಡ ನಿಮ್ಮ ಒಂದು ಸ್ಕೋರನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ. ಮತ್ತು ಇವತ್ತಿನ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತು ಇಲ್ಲಿ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳು ಯಾವ್ಯಾವ ಇದ್ದಾವೆ ಎಲ್ಲದಕ್ಕೂ ಕೂಡ ನೀವೇನಾದರೂ ತಯಾರಿಗಳನ್ನು ನಡೆಸಬೇಕು ಅಂತಂದರೆ ಎಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಅದರ ಜೊತೆಗೆ ಇನ್ನೊಂದೇನಪ್ಪ ಅಂತಾನೆ, ಕರ್ನಾಟಕ ಸ್ಟೇಟ್ ಗೌರ್ಮೆಂಟಿಂದ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಕರೆದಿದ್ದಾರೆ. ಯಾರ್ಯಾರು ಇನ್ನೂ ಕೂಡ ಅಪ್ಲಿಕೇಶನನ್ನು ಹಾಕಿಲ್ಲ, ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಟೋಟಲ್ ಆಗಿ 5,000 ಪೋಸ್ಟ್ ಇದ್ದಾವೆ. ವಿದ್ಯಾರ್ಥಿಗಳೇ, ಸೆಂಟ್ರಲ್ ಗೌರ್ಮೆಂಟ್ SSC GDಯಲ್ಲಿ ನಿಮಗೆ ನಮ್ಮ ಒಂದು ಕರ್ನಾಟಕಕ್ಕೆ ಅರೌಂಡ್ 1,000-2,000 ಹುದ್ದೆಗಳು ಇದ್ದರೂ ಕೂಡ ಅಪ್ಲಿಕೇಶನನ್ನು ಹಾಕ್ತೇವೆ. ಬಟ್ ಇಲ್ಲಿ ನಮ್ಮ ಒಂದು ಸ್ಟೇಟಲ್ಲಿ 5,000 ಹುದ್ದೆಗಳು, ಮಿನಿಮಮ್ 5,000 ರಿಂದ 6,000 ಹುದ್ದೆಗಳು ಪೊಲೀಸ್ ಕಾನ್ಸ್ಟೇಬಲ್ ಕಾಲ್ಫರ್ ಆಗಿದ್ದಾವೆ. ಅದಕ್ಕಾಗಿ ಏನಪ್ಪ ಮಾಡಿ ಅಂತ ಅಂದರೆ, ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಲಿಂಕ್ನ ಕೊಟ್ಟಿದ್ದೇನೆ ಅಪ್ಲಿಕೇಶನನ್ನು ಹಾಕೋದಕ್ಕೆ. ಮತ್ತು ನಮ್ಮ ಟೆಲಿಗ್ರಾಮ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಎಲ್ಲರೂ ಕೂಡ ಹೋಗಿ ಟೆಲಿಗ್ರಾಮ್ನ ಜಾಯಿನ್ ಆಗಿ, ನಿಮಗೆ ಅಲ್ಲಿ ಮಾಹಿತಿ ಸಿಗುತ್ತೆ. ಓಕೆನಾ. ಎಲ್ಲರೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಯಾವುದಪ್ಪ ಅಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ 2026 ಒಂದು ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.